ಮನೆಯಲ್ಲೇ ವೇಸ್ಟಾಗಿ ಉಳಿದಿರ್ತಕ್ಕಂಥದ್ದು ಹಳಸಿ ಉಳಿದಿರ್ತಕ್ಕಂಥ ಒಂದು ಮಜ್ಜಿಗೆಯಿಂದ ಒಂದು ಶಕ್ತಿಶಾಲಿ ಕೀಟನಾಶಕ ದ್ರಾವಣ ಯಾವ ರೀತಿ ತಯಾರು ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎಲ್ಲರೂ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಹಸಿರೇ ಉಸಿರು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾವು ಈ ಹಿಂದೆ ಒಂದು ಶೇಂಗಾ ಹಿಂಡಿಯಿಂದ ಒಂದು NPK ಪವರ್ಫುಲ್ ಗೊಬ್ಬರವನ್ನು ಯಾವ ರೀತಿ ತಯಾರು ಮಾಡ್ಕೋಬೋದು ಅಂತಕ್ಕಂಥ ಒಂದು ವಿಷಯದ ಮೇಲೆ ಒಂದು ವಿಡಿಯೋವನ್ನು ಹಾಕಿದ್ವಿ. ಅದು 20,000ಕ್ಕಿಂತನೂ ಹೆಚ್ಚಿನ ವೀಕ್ಷಣೆಯನ್ನು ಪಡ್ಕೊಂಡಿತ್ತು. ಅದು ವೀಕ್ಷಣೆಗಿಂತ ನಮಗೇನಪ್ಪ ಅಂತಂದ್ರೆ ಭಾಳಷ್ಟು ಕಡಿಮೆ ಮಟ್ಟದಲ್ಲಿ ಸಬ್ಸ್ಕ್ರೈಬ್ಗಳಾಗಿದ್ದಿರಿ. ಸಬ್ಸ್ಕ್ರೈಬರ್ಸ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆದರೆ ನಮಗೂ ಒಂದು ವಿಷಯದ ಬಗ್ಗೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಭಾಳಷ್ಟು ರೈತರಿಗೆ ಟೊಮೆಟೊ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಇನ್ನಿತರ ವೆಜಿಟೇಬಲ್ ಇರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಹಣ್ಣು ಹಂಪಲು ಗಿಡಗಳಿರ್ಬೋದು, ಅಲ್ಲಿ ಕಾಣಿಸ್ತಕ್ಕಂಥವು ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಕೀಟಗಳು, ತ್ರಿಪ್ಸ, ಬಿಳಿ ಹೀಗೆ ಮುಂದೆ ಎಲೆ ಮಡಿಸ್ತಕ್ಕಂಥ ಒಂದು ಕೀಟಗಳು, ಅಥವಾ ಎಲೆಗಳಲ್ಲಿ ಬಿಳಿಯಾಗಿ ಏನಪ್ಪ ಅಂತಂದ್ರೆ ಲೈನ್ ಮೂಡಿಸ್ತಕ್ಕಂಥ ಕೀಟಗಳು ಇವೇನು ಮಾಡ್ತಾವಪ್ಪ ಅಂತಂದ್ರೆ ಗಿಡಗಳನ್ನು ಬೆಳಿಲಿಕ್ಕೆ ಬಿಡದಂಥ ಕೀಟಗಳಿವು. ಅಲ್ಲಿ ಹೂಗಳಾಗಂಗಿಲ್ಲ, ಹಣ್ಣುಗಳಾಗಂಗಿಲ್ಲ. ಇಂಥ ಒಂದು ಸಂದರ್ಭದೊಳಗೆ ಭಾಳಷ್ಟು ಏನಪ್ಪ ಅಂತಂದ್ರೆ ರೈತರಿಗೆ ಅನುಕೂಲವಾಗುವಂಥ ಒಂದು ದ್ರಾವಣವನ್ನು ನಾವು ಕಡಿಮೆ ಖರ್ಚೊಳಗೆ ಮನೆಯೊಳಗೆ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು, ಒಂದು ಅರ್ಧ ಲೀಟ್ರ್ ಆಗುವಷ್ಟು ಒಂದು ಮಜ್ಜಿಗೆ. ಇದು ಭಾಳಷ್ಟು ಎಷ್ಟು ಹಳಿದಿರ್ತೈತಿ, ಎಷ್ಟು ಹುಳಿ ಇರ್ತೈತಿಲ್ಲ ಅಷ್ಟು ಏನಪ್ಪ ಅಂತಂದ್ರೆ ಬೆನಿಫಿಟ್ ಇರ್ತಕ್ಕಂಥ ಒಂದು ಮಜ್ಜಿಗೆ. ಇನ್ನು ನಾವು ಯೂಸ್ ಮಾಡ್ತಕ್ಕಂಥದ್ದು ಒಂದು ಬೇವಿನ ಎಣ್ಣೆ, ಇದು ಒಂದು 10 ml. ಇನ್ನು ಒರಿಜಿನಲ್ ನಾವು ತಯಾರು ಮಾಡ್ಕೊಂಡಂಥ ಒಂದು ಏನಪ್ಪ ಅಂತಂದ್ರೆ ಅರಿಶಿನ ಪುಡಿ, ಇದು ಒಂದು 10 ಗ್ರಾಮ್. ಇಷ್ಟು ಸಾಮಗ್ರಿಗಳು ಬೇಕಾಗ್ತಾವೆ. ಈ ಸಾಮಗ್ರಿ ಒಳಗೆ ನೋಡ್ಬೋದು ನೀವು, ಇಲ್ಲೇ ಏನಪ್ಪ ಅಂತಂದ್ರೆ ಈ ಅರಿಶಿನ ಪುಡಿ ಒಳಗೆ ಒಂದು 10 ml ಆಗುವಷ್ಟು ನಾನು ಏನು ಮಾಡ್ತೀನಿ ಅಂತಂದ್ರೆ ಎಣ್ಣೆ ಬಿಡ್ತೀನಿ. ಇಲ್ಲೇ ಈ ಎಣ್ಣೆ ಈ ಅರಿಶಿನ ಪುಡಿಯ ಜೊತೆ ಮಿಕ್ಸ್ ಆಕತಿ. ಮಿಕ್ಸ್ ಮಾಡೋಣ. ಈ ಒಂದು 5 ರಿಂದ 6 ಲೀಟ್ರ್ ಆಗುವಷ್ಟು ನೀರಿನೊಳಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ಪ್ರೇಯರ್ ಮುಖಾಂತರ ಇಲ್ಲಿ ನೋಡ್ಬೋದು ನೀವು, ಎಲೆಗಳಿಗೆ ಒಂದು ಸ್ವಲ್ಪ ಫಂಗಸ್ ಅಟ್ಯಾಕ್ ಆಗೈತಿ. ಫಂಗಸ್ ಅಟ್ಯಾಕ್ ಆಗಿರ್ತೈತಿ. ತಳಗ ಮೇಲೆ 2 ಕಡೆ ಹೊಡಿಬೇಕಾಕತಿ. ಏನಪ್ಪ ಅಂತಂದ್ರೆ ಎಲೆ ಮೇಲ್ಗಡೆ ಮತ್ತು ಎಲೆ ತಳಗಡೆನೂ ಸಹಿತ ಸ್ಪ್ರೇ ಮಾಡ್ಬೇಕಾಕತಿ. ಫಂಗಸ್ ಅಟ್ಯಾಕ್ ಆಗಿದ್ದು ಅಥವಾ ಯಾವುದಾದ್ರು ಕೀಟಗಳ ಅಟ್ಯಾಕ್ ಆಗಿದ್ದು ಅಂತಂದ್ರೆ ಅದನ್ನು ಹೋಗಲಾಡಿಸ್ತೈತಿ. ಮತ್ತೇನಪ್ಪ ಈ ಒಂದು ದ್ರಾವಣವನ್ನು ಪ್ರತಿ 7 ರಿಂದ 9 ದಿವಸಗಳೊಳಗಾಗಿ ಏನಪ್ಪ ಅಂತಂದ್ರೆ ಒಂದು ಸಲ ನಾವು ಸ್ಪ್ರೇ ಮಾಡ್ಬೇಕಾಕತಿ. ಸ್ಪ್ರೇ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಮುಖ್ಯವಾಗಿ ಏನು ಪಾಲಿಸ್ಬೇಕಂತಂದ್ರೆ ಯಾವಾಗಲೂ ಇದನ್ನು ಬೆಳಗ್ಗೆ ಅಥವಾ ಸಾಯಂಕಾಲ ಹೊತ್ತಿನೊಳಗೆ ಮಾಡಬೇಕು. ಈ ಬಿಸಿಲಿನ ಅವಧಿಯೊಳಗೆ, ಮಧ್ಯಾಹ್ನದ ಅವಧಿಯೊಳಗೆ ಈ ರೀತಿ ಸ್ಪ್ರೇ ಮಾಡಬಾರ್ದು. ಇದು ಏನಾಕತ್ತಪ್ಪ ಅಂತಂದ್ರೆ ಗಿಡಗಳಿಗೆ ಹಾನಿಯನ್ನು ಉಂಟು ಮಾಡುವಂಥ ಒಂದು ಸಂದರ್ಭ ಇರ್ತೈತಿ. ಅದಕ್ಕೆ ನಾವು ಈ ಸ್ಪ್ರೇಯನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ, ಈ ಒಂದು ದ್ರಾವಣವನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಮಲ್ಲಿ ಬೆಳೆಗಳಿಗೆ ಕೀಟಗಳ ಸಂಖ್ಯೆ ಕಡಿಮೆ ಆಕತಿ. ಯಾವುದೇ ರೀತಿ ಫಂಗಸ್ ಸಮಸ್ಯೆ ಇದ್ರೂ ಸಹಿತ ಫಂಗಸ್ ಒಂದು ಸಮಸ್ಯೆ ಕಡಿಮೆ ಆಕತಿ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ಕಡಿಮೆ ಖರ್ಚಿನೊಳಗೆ ಒಂದು ನಾವು ಏನಪ್ಪ ಅಂತಂದ್ರೆ ರೋಗ ನಿರೋಧಕವನ್ನು ತಯಾರು ಮಾಡ್ಕೊಳ್ಬೋದಾಗಿರ್ತೈತಿ. ಕಮೆಂಟ್ಸ್ಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ. ಸಲಹೆಗಳಿದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ. ನಮಗೆ ಈ ಹಿಂದಿನ ಒಂದು ವಿಡಿಯೋದೊಳಗೆ ಒಬ್ಬ ವೀಕ್ಷಕರು ಕೇಳಿದರು, 1 ಎಕರೆಗೆ ಎಷ್ಟು ಪ್ರಮಾಣ ತಯಾರು ಮಾಡ್ಕೋಬೋದು, ಅದನ್ನು ಸಹಿತ ನೀವು ಈ ವಿಡಿಯೋದೊಳಗೆ ಹೇಳ್ರಿ ಅಂತ ಹೇಳಿದರು. ಅದೇ ರೀತಿ ಇವತ್ತು ಈ ಮಜ್ಜಿಗೆಯಿಂದ ಒಂದು ಕೀಟನಾಶಕ ದ್ರಾವಣವನ್ನು ಮಾಡಿದ್ದೀವಲ್ಲ, ಇದನ್ನು 1 ಎಕರೆಗೆ ಮಾಡ್ಬೋದಾಗಿತ್ತಪ್ಪ ಅಂತಂದ್ರೆ ನಾವು ಒಂದು 15 ಲೀಟ್ರ್ ಮಜ್ಜಿಗೆಯನ್ನು ಶೇಖರಣೆ ಮಾಡ್ಕೋಬೇಕು. ಅದಕ್ಕೆ 150 ಲೀಟ್ರ್ ನೀರು ಇರಬೇಕು. ಮುಂದೆ 150 ಗ್ರಾಮ್ ಏನಾಗಿರ್ಬೇಕು ರೀ ಅರಿಶಿನ ಪುಡಿ ಇರಬೇಕು. 200 ml ಏನಾಗಿರ್ಬೇಕು ರೀ ಅಂತಂದ್ರೆ ಈ ಬೇವಿನ ಎಣ್ಣೆ ಆಗಿರ್ಬೇಕು. ಇವುಗಳನ್ನು ಮಿಕ್ಸ್ ಮಾಡ್ಕೊಂಡು ನಾವು ಕೀಟನಾಶಕವನ್ನು ತಯಾರು ಮಾಡ್ಬೋದು. ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.